ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಚಾನಲ್. ನಾನೇ ಮಿನಿಟ್ ವ್ಲಾಗ್ಸ್. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀದಾ ಹೋಗಿ ಕೆಂಚನ್ನ ಪಿಕಪ್ ಮಾಡಿದ್ದು. ಏನಕ್ಕೆ ಅಂದರೆ ಕೆಂಚನ ಗಾಡಿಯಲ್ಲಿ ಪೈಲಟ್ ಇತ್ತು, ಅದನ್ನ ನನ್ನ ಗಾಡಿ ಶಿಫ್ಟ್ ಮಾಡ್ಕೊಂಡಿದ್ದು. ಗೋವಾ ಎಕ್ಸ್ಪ್ರೆಸ್ ಅಂತ ಒಂದು ಸಿಂಬಲ್ ಹಾಕ್ಸಿದ್ದು. ಸೀದಾ ಅಲ್ಲಿಂದ ಬಿಟ್ಟಿದ್ದು. ಪಿಕಪ್ ಬಂದು ಕೇರ್ಪುರಮಲ್ಲಿತ್ತು. ಕೇರ್ಪುರಂ ಬ್ರಿಡ್ಜ್ ಹತ್ರ ಫುಲ್ ಸೀದಾ ಹೋದ್ವಿ. ಕೇರ್ಪುರಂ ಬ್ರಿಡ್ಜೆಲ್ಲ ದಾಟ್ಕೊಂಡು ಕೇರ್ಪುರಂ ಮಾರ್ಕೆಟ್. ನೆಕ್ಸ್ಟ್ ಕೇರ್ಪುರಂ ಮಾರ್ಕೆಟಲ್ಲಂತೂ ಫುಲ್ಲು ಶಾಪಿಂಗ್ ಮಾಡೋರೆಲ್ಲ ಇದ್ದರು. ಫುಲ್ ಟ್ರಾಫಿಕ್ ಇತ್ತು. ಮತ್ತು ಅಲ್ಲಿಂದ ಕಂಪ್ನಿ ಹತ್ರ ಹೋಗಿದ್ದು ಡೈರೆಕ್ಟು. ಕಂಪ್ನಿ ಹತ್ರ ಹೋಗಿದ ತಕ್ಷಣ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನೋಡಿ, ಲೋಡ್ ಮೇಲೆ ಏನಕ್ಕಪ್ಪ ತಾರ್ಪಲ್ ಹಾಕಿದ್ದಾರೆ ಅಂದರೆ ಮಳೆ ಇರುವ ಕಾರಣ ಗೋವಾದಲ್ಲಿ ಸ್ವಲ್ಪ ಕಂಪ್ನಿಯವ್ರು ರಿಸ್ಕ್ ತಗೊಂಡು ಮಾಡವ್ರೆ. ಸೀದಾ ಇಲ್ಲಿಂದ ಬಿಡೋಣ ಬನ್ನಿ. ಈಗ ಟೈಮ್ ನೋಡೋಣ ಅಂದರೆ 6:52 ಆಗೈತೆ. ಈಗ ಬನ್ನಿ, ಇಲ್ಲಿಂದ ಸೀದಾ ಟಿನ್ ಫ್ಯಾಕ್ಟ್ರಿಯಲ್ಲಿ ಫುಲ್ ಟ್ರಾಫಿಕ್ಕು. ಈಗ ಸೀದಾ ಎಲ್ಲಿ ಹೋಗ್ತೀವಿ ಅಂದರೆ ಓನರ್ ಹೋಟ್ಲ್ ಹತ್ರ ಹೋಗ್ತೀವಿ. ಓನರ್ ಹೋಟ್ಲ್ ಹತ್ರ ನೋಡಿ, ಇಡ್ಲಿ, ರೈಸ್ ಬಾತ್, ಚಿತ್ರಾನ್ನ, ವಡೆ ಎಲ್ಲ ಹಾಕ್ತವ್ರೆ. ಶ್ರೀ ಸಾಯಿ ಫಾಸ್ಟ್ ಫುಡ್. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಫುಡ್ಡು. ಬನ್ನಿ ನೋಡೋಣ ಏನೇನಿರುತ್ತೆ ಅಂತ. ನೋಡಿ, ಈ ಕಡೆ ಇನ್ನು ಬಜ್ಜಿ ಹಾಕ್ತಾಯಿರೋದು, ದೋಸೆ, ಮಸಾಲೆ ದೋಸೆ ಪಾರ್ಸಲ್ ಮಾಡ್ತಾಯಿರೋದು ಓನರ್. ನೋಡಿ ಆ ಕಡೆ ಅವರೇ ಇನ್ನು ಸತಿ ಬಜ್ಜಿ ಹಾಕ್ತಾವನ್ನೇ. ನಾವು ಟ್ರೈ ಮಾಡಿದ್ದು ಒಂದು ಇಡ್ಲಿ, ಹಾಫ್ ಚಿತ್ರಾನ್ನ. ಸೂಪರಾಗಿರುತ್ತೆ ಫುಡ್ಡು. ಮತ್ತು ಇವನು ಚಿತ್ರಾನ್ನ ಖಾಲಿ ಆಯಿತು ಅಂತ ಉಪ್ಪು ಹಾಕಿದ್ದು, ಮತ್ತು ಅದಕ್ಕೆ ಸ್ವಲ್ಪ ತುಪ್ಪನೂ ತುಪ್ಪ ಹಾಕಿ ಅದನ್ನ ಪ್ಯಾಕ್ ಮಾಡಿದ್ದು ಕುಕ್ಕರು. ಚಿತ್ರಾನ್ನಕ್ಕೆ ರೈಸ್ ಖಾಲಿ ಆಯಿತು ಅಂತ. ಇವತ್ತು ರಾತ್ರಿ ನಾವು ಇಲ್ಲೇ ಆಲ್ಟ್ ಆಗಬೇಕು, ಓನರ್ ಶೆಡ್ಡಲ್ಲಿ. ಬನ್ನಿ ಇವಾಗ ಹೋಗಿ ಮಲ್ಕೊಳ್ಳೋಣ, ಬೆಳಗ್ಗೆ ನೋಡೋಣ. ಗುರು ನೋಡಿ, ಇದೆ ಓನರ್ ಶೆಡ್ಡು. ನೈಟ್ ಇಲ್ಲಿ ಆಲ್ಟ್ ಆಗಿದ್ದು ನಾವು. ಈಗ ಬನ್ನಿ ಸೀದಾ ಬಿಡೋಣ. ಟೈಮ್ ಬಂದು 5:20 ಆಗೈತೆ. ಡೀಸೆಲ್ ಬೇರೆ ಬಡ್ಕೊಂತ ಇತ್ತು. ಫಸ್ಟು ಡೀಸೆಲ್ ಹಾಕ್ಸ್ಬಿಟ್ಟು ಮುಂದಕ್ಕೆ ಮೂಮೆಂಟ್ ನೋಡೋಣ ಬನ್ನಿ. ಗಣೇಶ ಹಬ್ಬ ಬೇರೆ ಎಲ್ಲ ಕಡೆ ಜೋರ ನಡೀತಾ ಇತ್ತು. ಸೀದಾ 8ನೇ ಮೇಲೆ ಟೋಲ್ ಹೋಗೋಷ್ಟರಲ್ಲಿ ಫುಲ್ಲು ರಸ್ಸು. 5:15ಗೆ ಇಷ್ಟೊಂದು ಜನ ನಾನಂತೂ ಯಾವತ್ತೂ ನೋಡಿರಲಿಲ್ಲ. ಬಸ್ಗೋಸ್ಕರ ಇಷ್ಟು ಜನ ವೆಯ್ಟ್ ಮಾಡ್ತಾವ್ರು ನೋಡಿ. ಇವರೆಲ್ಲ ಲಾಂಗ್ ಜರ್ನಿ ನೋಡಿ. ಹಾಸನ ಹೋಗೋ ಬಸ್ಸು ಎಷ್ಟು ರಸ್ಸಾಗಿದೆ ಅಂದರೆ ಬೆಳಗ್ಗೆ 5:15 ಟೈಮೀಗ. ಈ ಟೈಮಲ್ಲಿ ಇಷ್ಟು ರಸ್ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಇಲ್ಲ ಹುಬ್ಳಿ ಆಗಿರ್ಬೋದು, ಎಲ್ಲ ಬಸ್ಸು ರಸ್ಸೆ ನೋಡಿ. ಜೂಮ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು ಬಸ್ಸಲ್ಲಿ ಯಾವ ರೇಂಜಿಗಿದ್ದಾರೆ ಅಂತ. ನೆಲಮಂಗಲ ಟೋಲ್ ಬಂದು ನಿಂತಿದ್ದೀವಿ ಈಗ. ಬನ್ನಿ ಫುಲ್ ಟ್ಯಾಂಕ್ ಡೀಸೆಲ್ ಹೊಡ್ಸೋಣ. ಫಸ್ಟು ಡೀಸೆಲ್ಗೆಲ್ಲ ಹೊಡಿಸಿದ್ದು. ನೆಕ್ಸ್ಟ್ ಇಲ್ಲಿಂದ ಬಿಟ್ಟರೆ ಸೀದಾ ತುಮಕೂರು ಟೋಲು. ಇಷ್ಟು ದಿನ ತುಮಕೂರು ಟೋಲಲ್ಲಿ ಹೂವಾಗಿವ ಮಾರ್ತಾಯಿದ್ರು. ಇವತ್ತು ಹಬ್ಬ ಆಗಿರೋ ಕಾರಣ ಏನೂ ಇಲ್ಲ, ಎಲ್ಲ ಖಾಲಿ ಆಗಿದೆ ಅನಿಸ್ತದೆ. ಟೈಮ್ ಬಂದು 7 ಗಂಟೆ ಆಗೈತೆ. ಬನ್ನಿ ಇಲ್ಲೊಂದು ಸೀದಾ ಬಿಡೋಣ. ತುಮಕೂರು ಎಲ್ಲ ಬಿಟ್ಟು ದುರ್ಗ ಬರೋಷ್ಟರಲ್ಲಿ 9 ಗಂಟೆ. ನಾಷ್ಟ ಮಾಡಿ ಒಂದೆಲ್ಲರೂ ಕುಡಿದು ಸೀದಾ ಅಲ್ಲಿಂದ ಸೆಲ್ಫ್ ಹೊಡೆದಿದ್ದು. ಬನ್ನಿ ಸೀದಾ ಇಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಮೂಮೆಂಟ್ ನೋಡೋಣ. ಗುರು, ಈ ಗಾಡಿ ನೋಡಿ ಸೆಂಟ್ರ್ ರೋಡ್ಗಿದೆ. ಡ್ರೈವರ್ ಪಾಪ ಎಷ್ಟು ರಿಸ್ಕ್ ತಗೊಂಡು ಹೋಗಬೇಡ, ಇದೇ ಹೇಳೋದು ಡ್ರೈವರ್ ರಿಸ್ಕ್ ಅಂತ. ಬಂಕಾಪುರ ಟೋಲ್ ಬರೋಷ್ಟರಲ್ಲಿ 1 ಗಂಟೆ ಆಗಿಬಿಟ್ಟಿತ್ತು. ನೆಕ್ಸ್ಟು ಊಟ ಗೀಟ ಮಾಡಬೇಕಲ್ಲ, ಟೈಮ್ ಆಯಿತು ಅಂತ 1:15ಗೆಲ್ಲ ಊಟಕ್ಕೆ ಹಾಕಿದ್ದು ಸೈಡ್ಗೆ. ರೋಟಿ ಗೀಟಿ ತಿಂದಿದ್ದು. ಸೀದಾ ಅಲ್ಲಿಂದ ಬಿಟ್ಟಿದ್ದು ಹುಬ್ಳಿ ಹೋಗೋಷ್ಟರಲ್ಲಿ ಸ್ವಲ್ಪ ಟೈಮು ಜಾಸ್ತಿನೇ ಆಗಿಬಿಟ್ಟಿತ್ತು. ಏನಿಲ್ಲ, ಟೈಮಿಂಗ್ ಏನಿಲ್ಲ, ಆರಾಮಾಗಿ ಹೋಗೋದಿತ್ತು. ಅದಕ್ಕೋಸ್ಕರ ನಿಧಾನಕ್ಕೆ ಬಂದಿದ್ದಾಯಿತು ಬೆಂಗಳೂರಿಂದ. ಈಗ ಬನ್ನಿ ಗಬ್ಬೂಟ್ರು ಹತ್ರ ಬಂದ್ವಿ. ಗಬ್ಬೂಟ್ರಲ್ಲಿ ಬರೋಷ್ಟು 2:45 ಟೈಮು. ಇಲ್ಲಿಗೆ ಬೆಂಗಳೂರಿಂದ ಹೈವೇ ಎಂಡ್ ಆಗುತ್ತೆ, ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಹುಬ್ಳಿಯಿಂದ ಧಾರವಾಡಗೆ ಹೋಗೋ ಸಿಂಗಲ್ ರೋಡ್. ಈ ರೋಡಲ್ಲಿ ಸ್ವಲ್ಪ ರಿಸ್ಕ್ ತಗೊಂಡು ಗಾಡಿ ಹೊಡಿಬೇಕು. ಏನಕ್ಕೆ ಅಂದರೆ ಇದು ತುಂಬ ಸಿಂಗಲ್ ರೋಡ್, ಗಾಡಿ ಹೆವಿ ವೆಹಿಕಲ್ಸ್ ಬರ್ತದೆ ಈ ಸಿಂಗಲ್ ರೋಡಲ್ಲಿ. ಸ್ವಲ್ಪ ನಿಧಾನಕ್ಕೆ ಮೂಮೆಂಟ್ ತಗೊಂಡು ಹೋಗಬೇಕು. ಬನ್ನಿ ಇಲ್ಲಿಂದ ನೆಕ್ಸ್ಟ್ ನಾವು ಧಾರವಾಡಕ್ಕೆ ಎಂಟ್ರಿ ಕೊಡೋಣ. ಧಾರವಾಡ ಎಂಟ್ರಿ. ಗಣೇಶ ಹಬ್ಬ ಮಾತ್ರ ಫಸ್ಟ್ ರೈಲ್ವೆ ಗೇಟಲ್ಲೇ ಜೋರಾಗಿ ನಡೀತಾ ಇತ್ತು. ನೆಕ್ಸ್ಟ್ ಧಾರವಾಡಿಂದ ರಾಮನಗರ ಟೋಲ್ ಪ್ಲಾಜಾಗೆ ಎಂಟ್ರಿ ಕೊಟ್ಟಿದ್ದು. ಅಲ್ಲಿ ಎಂಟ್ರಿ ಆಗಿ ಸೀದಾ ಮತ್ತೆ ಡೀಸೆಲ್ ಹಾಕ್ಸಿದ್ದು. ಏನಕ್ಕೆ ಅಂದರೆ ನೆಕ್ಸ್ಟ್ ಗೋವೆಯಿಂದ ವಾಪಸ್ ಬರೋಕ್ಕೆ ಈಸಿ ಆಗುತ್ತಂತ
ಮತ್ತೊಮ್ಮೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಬಿಟ್ಟಿದ್ದು. ಬನ್ನಿ ಇಲ್ಲಿಂದ ಬಿಡೋಣ. ಈಗ ಮುಂದಕ್ಕೆ ಹೋಗೋಷ್ಟರಲ್ಲಿ ಇಲ್ಲೊಂದು ಗಾಡಿ ಒಂದು ಇದಾಗಿತ್ತು, ಅಪ್ಸೈಡ್ ಆಗಿತ್ತು. ಸೈಡಲ್ಲಿ ಅಪ್ಸೈಡ್ ಆಗಿದ್ದ ಗಾಡಿ ಸಡನ್ನಾಗಿ ಕಾಣಿಸ್ತು. ನೋಡೋಣ ಅಂತ 7 ಕೋಟಿ ಗಾಡಿ ಅಂತೆ. ಬನ್ನಿ ಸೈಡ್ ಆಗಿಬಿಟ್ಟು ಹೋಗಿ ನೋಡೋಣ ಏನಾಗುತ್ತೆ ಅಂತ ವಿಚಾರಿಸೋಣ. ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೀವಿ ನೋಡಿ. ಡ್ರೈವರು ಒಳಗಡೆ ಕುಂತವ್ರೆ. ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿರೋದು 4 ಇಂಡಿಕೇಟ್ರ್ ಹಾಕಿ. ಬನ್ನಿ ಈಗ ಹೋಗಿ ಕೇಳೋಣ. ಬಂದು ಕೇಳೋಷ್ಟರಲ್ಲಿ ಅವರು ಓನರ್ ಬರ್ತಾರೆ, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಸರಿನಾ ಆಯಿತು ಅಂತೇಳಿ ನಾವು ಅಲ್ಲಿಂದ ಮುಂದಕ್ಕೆ ಮೂಮೆಂಟ್ ತಗೊಂಡ್ವಿ. ಓಕೆ ಅಂತ ನೋಡಿ. ಇದು ಆ ಕಡೆಯಿಂದ ಗೋವಾದಿಂದ ಬಂದಿರೋ ಗಾಡಿ ಫುಲ್ಲು ರೈಟಿಗೆ ಹೋಗ್ಬಿಟ್ಟಿತ್ತು. 17 ಫೀಟ್ ಕ್ಯಾಂಟ್ರು. ನಮ್ಮ ನೋಡಲ್ಲಿ 4 ಇಂಡಿಕೇಟ್ರಾಗಿ ಪಾರ್ಕ್ ಮಾಡಿದ್ದೀವಿ. ಬನ್ನಿ ಇಲ್ಲಿಂದ ನಾವು ಮುಂದಕ್ಕೆ ಮೂಮೆಂಟ್ ಮಾಡೋಣ. ನೋಡಿ ನಾಗರ ಗಾಳಿ ಅಂತೆ ಇವ್ರ ಹೆಸರು. ಏನು ಭಯಂಕರವಾಗಿದೆ ಊರ ಹೆಸರೇ ಇದು. ನೆಕ್ಸ್ಟು ರಾಮನಗರ ಎಂಟ್ರಿ ಕೊಡೋಣ ಬನ್ನಿ. ರಾಮನಗರ ಎಲ್ಲ ನೋಡಿ ಫುಲ್ಲು ಸಿಂಗಲ್ ರೋಡೇ. ಹುಬ್ಳಿಯಿಂದ ಫುಲ್ಲು ಸಿಂಗಲ್ ರೋಡಲ್ಲೇ ಕಂಟಿನ್ಯೂ ಮಾಡಬೇಕು ನಾವು. ಇವಾಗ ನೋಡಿ ರೋಡ್ ಯಾವ ಥರ ಆಗ್ಬಿಟ್ಟಿದೆ ಅಂತ. ಚಿತಾಲ್ಪತಲ್ ಆಗ್ಬಿಟ್ಟೈತೆ ರೋಡು. ಮುಂದ್ಗಡೆ ಒಂದು ಗಾಡಿ ಹೋಯ್ತೈತೆ ಕಂಟೈನರು, ಅದನ್ನ ಫಾಲೋ ಮಾಡ್ಕೊಂಡು ನಾವು ಹೋಯ್ತಾ ಇದ್ದೀವಿ. ನಮ್ಮದು ನಾಳೆ ಅನ್ಲೋಡ್ ಆಗಲ್ಲ, ಸೋಮವಾರ ಬೆಳಗ್ಗೆ ಅನ್ಲೋಡಿಂಗು. ಲಾಸ್ಟು ರೈಲ್ವೆ ಗೇಟ್ನ ಕ್ರಾಸ್ ಮಾಡ್ತಾ ಇರೋದು. ಇಲ್ಲಿ ನೋಡಿ ಏನೋ ಮಾರ್ತವ್ರೆ ಹುಡುಗಿರು, ಏನಂತ ಗೊತ್ತಿಲ್ಲ. ಅದೇನೋ ಹೇಳ್ತಾಯಿದ್ರು, ಬಟ್ ನಾವೇನು ತಗೊಂಡಿಲ್ಲ, ಸುಮ್ಮನೆ ಹೋದ್ವಿ. ನಮ್ಮದು ಸೋಮವಾರ ಬೆಳಗ್ಗಿನ ಅನ್ಲೋಡಿಂಗು. ಏನಕ್ಕೆ ಅಂದರೆ ಹಬ್ಬ ಇರುವ ಕಾರಣ ನಮ್ಮದು ಭಾನುವಾರನೂ ಅನ್ಲೋಡ್ ಆಗೋಲ್ಲ. ಇದು ಚೆಕ್ ಪೋಸ್ಟು, ಕರ್ನಾಟಕ ಚೆಕ್ ಪೋಸ್ಟ್ ನೋಡಿ. ಇದು ಡ್ರಿಂಕ್ಸ್ ಚೆಕ್. ಇದು ಆ ಕಡೆಯಿಂದ ಗೋವಾದಿಂದ ಬರೋ ಗಾಡಿಗಳಿಗೆ ಇಲ್ಲಿ ಡ್ರಿಂಕ್ಸ್ ಚೆಕ್ಕನ್ನು ಮಾಡೋದು. ಬನ್ನಿ ಈಗ ಗೋವಾ ಕಡೆ ಎಂಟ್ರಿ ಕೊಡೋಣ. ನೋಡಿ ಯಾವ ಥರ ಮಳೆ ಸ್ಟಾರ್ಟ್ ಆಗಿದೆ ಅಂತ. ಇದು ಗೋವಾದಲ್ಲಿ ಮಳೆ ಸ್ಟಾರ್ಟ್ ಆಗಿರುವಂಥದ್ದು. ಬನ್ನಿ ಇಲ್ಲಿಂದ ವ್ಯೂ ಪಾಯಿಂಟೆಲ್ಲ ಇದ್ದಾವೆ, ಬಟ್ ಅಷ್ಟು ಇದು ನಮ್ಗೆ ಸಿಗ್ತಾಯಿಲ್ಲ, ವ್ಯೂ ಪಾಯಿಂಟ್ ಸಿಗ್ತಾಯಿಲ್ಲ. ಏನಕ್ಕೆ ನೋಡಿ ಕೋತಿಗಳು ನೋಡಿ. ಇಲ್ಲಿ ಸಿಂಪಲ್ ಆಗಿರೋ ಒಂದು ವ್ಯೂ ಪಾಯಿಂಟಲ್ಲಿ ಗಾಡಿನ ಪಾರ್ಕ್ ಮಾಡಿದ್ದು. ಕೋತಿಗಳೆಲ್ಲ ಇದ್ವು. ಸಿಂಪಲಾಗಿ ಒಂದು ಫೋಟೋ ಗಿಟೋ ಇಟ್ಕೊಂಡು ಸೆಲ್ಫಿ ಹೊಡ್ಕೊಂಡು. ಟೈಮ್ ಬರೀ 6 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಮಳೆ ಜಾಸ್ತಿ ಆದರೆ ಆಗೋಲ್ಲ ಅಂತ ಮತ್ತು ಸೀದಾ ಅಲ್ಲಿಂದ ಹೊರಟಿದ್ದು. ನೆಕ್ಸ್ಟು ಗೋವಾ ಚೆಕ್ ಪೋಸ್ಟ್ ಎಂಟ್ರಿ ಕೊಟ್ವಿ. ಇದೆ ನೋಡಿ ಗೋವಾ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಬೇರೆ ಕಡೆ ಎಲ್ಲ ದೇವ್ರ ಎಂಟ್ರಿ ಕೊಟ್ಟರೆ, ಗೋವಾದಲ್ಲಿ ಫಸ್ಟ್ ಎಂಟ್ರಿನೇ ನೋಡಿ. ಈಗ ತೋರಿಸ್ತೀನಿ ಜೂಮ್ ಹಾಕಿ ಯಾವ ಥರ ಕಾಣಿಸುತ್ತೆ ಅಂತ. ಇವತ್ತು ಬರೀ ಗಣೇಶ ಹಬ್ಬ. ಇದೇ ದೇವ್ರು ಫಸ್ಟಿಗೆ ಕಾಣಿಸುತ್ತೆ. ವೆಲ್ಕಮ್ ವೈನ್ ಶಾಪ್ ಅಂತೆ. ನೆಕ್ಸ್ಟು 2ನೇದು ರಾಯಲ್ ಸ್ಟಾಗು. ನೆಕ್ಸ್ಟು ನೋಡಿ ಎಲ್ಲ ಕಾಣಿಸುತ್ತೆ ನಿಮ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ. ಬಾಟ್ರಲ್ಲೇ ಕಾಣಿಸ್ತವೆ ಇವೆಲ್ಲ ನೋಡಿ. ಇದು ಲಕ್ಷ್ಮಿ ವೈನ್ ಶಾಪ್ ಅಂತೆ. ಎಂಟ್ರೆನ್ಸಲ್ಲಿ ಈ ಥರ ಸಿಗುತ್ತೆ ಗೋವಾದಲ್ಲಿ. ಏನು ಮಾಡೋದಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಬನ್ನಿ ಸೀದಾ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ. ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಗಾಡಿನ ಹೋಲ್ಡ್ ಮಾಡಬೇಕು. 2 ದಿನ ಹೋಲ್ಡ್ ಮಾಡಬೇಕು. 2 ದಿನ ಹೋಲ್ಡ್ ಮಾಡಿ ಸೋಮವಾರ ಬೆಳಗ್ಗೆ ಅನ್ಲೋಡಿಂಗು. ಟ್ರಾನ್ಸ್ಪೋರ್ಟ್ ಹತ್ರ ಬಂದಿದ್ದಾಯಿತು. ತಾರ್ಪಲ್ ಏನಕ್ಕಪ್ಪ ಮುಚ್ಚಿರೋದಂದರೆ ಗೋವಾದಲ್ಲಿ ಮಳೆ ಜಾಸ್ತಿ. ನೋಡಿ ಇವರೇ ನನಗೆ ಹೆಲ್ಪ್ ಮಾಡಿದ್ರು ತಾರ್ಪಲ್ ಹಾಕಿ ಮುಚ್ಚೋಕ್ಕೆ. ಈ ವ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಸಂಡೇ ಫುಲ್ಲು ಫಂಡೇ ಆಗುತ್ತೆ ಇಲ್ಲಿ ಗೋವಾದಲ್ಲಿ ಡ್ರೈವರ್ಸ್ ಎಲ್ಲ. ಓಕೆ ಫ್ರೆಂಡ್ಸ್, ಲವ್ ಯು ಆಲ್, ಲವ್ ಯು ಡ್ರೈವರ್ಸ್.